ಜುಟ್ಟು ನೋಡ್ರಿ ಎಷ್ಟೈತಿ, ಹೂವ ನೋಡ್ರಿ ಎಷ್ಟ ನನ್ನ ಮುಚ್ಚದ್ರಾಗ ಆಕಿ ಅವಾಗ ಈಗ ಮತ್ತೆ ಬಂತು. ಚಿಕನ್ ಡ್ರೈ ಮಾಡಕಂತೀವಿ. ನೋಡಿದ್ರೆ ತಿನ್ಬೇಕು ಅನ್ಸಕಂತೈತಲ್ಲ ನಾವು. ಜಾನಿ ಮತ್ತೆ ಅನನ್ಯ ಅಮೂಲ್ಯನ್ ಡ್ಯಾನ್ಸ್ನ ಅವ್ರ ಅಪ್ಪ ಮತ್ತೆ ಅವ್ರ ಅಜ್ಜಿ ಯಾಕೆ ನೋಡಿ, ಅಮೂಲ್ಯನ್ ಡ್ರೆಸ್ 580 ಏನೋ ಇರಬೇಕು. ಅನನ್ಯನ್ ಡ್ರೆಸ್ ಹಾಸ್ಪಿಟ್ಲಿಗೆ ಹೋಗಿ ಬಂದು ಆಮೇಲೆ ಊರಿಗೆ ಹೋಗ್ಬೇಕು ಅನ್ಕೊಂಡಿದೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನ್ನ ಯೂಟ್ಯೂಬ್ ಚಾನಲ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಬಾಯಿಗೆ ಏನು ಇಟ್ಕೊಂಡಿದಿ ಗೈಸ್? ನೋಡಿದ್ರಲ್ಲ ನಿನ್ನೆ ಏನ್ ಮಾಡಿದ್ವಿ ಅಂತ. ನಿನ್ನೆ ಫೋನ್ ಸ್ವಿಚ್ ಆಫ್ ಆಗ್ಬಿಡ್ತಿ ಗೈಸ್. ಅಲ್ಲಿ ಅನನ್ಯ ಡ್ಯಾನ್ಸ್ ಪಾಪ 4 ಇತ್ತು ಚಾರ್ಜ್. ಅನನ್ಯ ಡ್ಯಾನ್ಸ್ ಇದನ್ನ ಕ್ಯಾಪ್ಚರ್ ಮಾಡೋಷ್ಟಿಗೆ ಫೋನ್ ಸ್ವಿಚ್ ಆಫ್ ಆಗ್ಬಿಡುತ್ತೆ. ಮತ್ತೆ ನಾವು ಫೋನ್ನಾಗ ಕ್ಯಾಪ್ಚರ್ ಮಾಡಿದ್ದೀವಿ ನೋಡ್ರಿ. ಇವರು ಇಲ್ಲೇ ಬಂದಿದ್ದಾರ, ನಮ್ಮ ದೊಡ್ಡಮ್ಮ. ದೊಡ್ಡಮ್ಮ ಹಾಯ್. ನೋಡ್ರಿ ಆಕಿ ಜುಟ್ಟು ನೋಡ್ರಿ ಎಷ್ಟೈತಿ, ಹೂವ ನೋಡ್ರಿ ಎಷ್ಟದಾವು. ಇಲ್ಲಿ ತನ ಬೇಕಂತಕಿ, ಇಲ್ಲಿ ತನ. ಹೇರ್ ಸ್ಟೈಲಿಸ್ಟ್ ಯಾರಪ್ಪ ಅಂತಂದ್ರೆ ಇಲ್ಲಿ ನೋಡಿ ತೋರ್ಸ. ಅನನ್ಯ ಹೇರ್ ಸ್ಟೈಲ್ ಮಾಡಿದ ನೋಡ್ರಿ ಈಗಿಗೆ. ಬಾರಿ ಮಾಡಿ ಈ ಕಡೆಗಳು. ಹಿಂಗೆ ಟರ್ನಾಗ ವಾವ್ ಚಂದ ಕಾಣಕಂತಿ. ಅಮೂಲ್ಯನ್ ಡ್ರೆಸ್ ಸೆಕೆಂಡ್ ಸೋಗ್ ಮಾಡಕಂತಿ. ಎಷ್ಟು ನೋಡ್ರಿ ನಮ್ಮ ತೋಟದಾಗ ಆಗಿದ್ವು. ಅದೇನು ಪಪ್ಪಾಯ ಹಣ್ಣು ತಗೊಂಡೋಗ್ತೀಯ ನಿಮ್ಮೂರಿಗೆ? ಯಾಕ ತಿನ್ನಲ್ಲ? ಗೈಸ್ ನೋಡ್ರಿ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ನನ್ನ ಫೇವ್ರೆಟ್ ಅವರೆಕಾಳು ಉಪ್ಪಿಟ್ಟು ಮಾಡಕಂತೀವಿ ಗೈಸ್. ಮಾಡುವವರು ಸಾವಿತ್ರಿ ನಾಯಕ್ ಅವರು. ಕಡೆ ಹಾಲು ಕಾಸಕ್ಕಿಟ್ಟಿದೀವಿ. ಮತ್ತೆ ಹಂಗೆ ಉಪ್ಪಿಟ್ಟು ಇಷ್ಟ ಆಗೈತಿ, ಉಪ್ಪಿಟ್ಟು ಮಾಡಂತಂದೆ ಸಾವಿನ ಮಾಡಕಂತಾಳಿ ಇವತ್ತು. ಮತ್ತೇನು ಮಾಡಿದೀವಿ ಅಂದರೆ ದೊಂದು ಮೆಣಸಿನ್ಕಾಯಿ ಪಲ್ಯ ಮಾಡಿದ್ದೀವಿ, ಜ್ಯೋತಿಗೆ ಇಷ್ಟ ಇದೆ. ರೈಸ್ ಮಾಡಿಟ್ಟಿದ್ವಿ, ರೊಟ್ಟಿ ಇದ್ದವು. ನನ್ನ ಮುಚ್ಚದ್ರಾಗ ಆಫ್ ಮಾಡ್ಬಿಡದ ಅದು ಅಷ್ಟೇ. ಏವನ ನಂಗೆ ಆಫ್ ಮಾಡಲ್ಲ ನೋಡ. ಇದನ್ ತಗ, ಅದು ಆಫ್ ಮುಚ್ಚೋದೇ ಇಲ್ಲ. ನಾನು ಐತಲ್ಲ ಇದನ್ನ ಅಳ್ಬಿಡ್ತು ನಾನು. ಅವಾಗ ಮುಚ್ಚಿ ಆಫ್ ಮಾಡ್ಬಿಡ್ಬೇಕಂದ್ರೆ ಬೇಷಾಗತ್ತ. ಅವಾಗ ಆಫ್ ಮಾಡ್ಬೇಕು. ಹೌದೇನಾ? ಗೊತ್ತಿದ್ದಿಲ್ಲ ಕೂಡ, ಹೊಸದು ಕಲ್ಕಂಡಿ ನೋಡಿ ಅವತ್ತು. ಗೈಸ್ ನೋಡ್ರಿ ಅನನ್ಯ ಮತ್ತೆ ಸಾವಿತ್ರಿ ತರಕಾರಿ ಬಂದವು, ಟೊಮೊಟೊನ್ ಇಲ್ಲ ಅಂತ ಹೇಳಿತ್ತು. ತಗೊಳಕಂತ ನೋಡ್ರಿ ಇಕ್ಕಿ ಸಾವಿತ್ರಿ ಅವ್ವ. ಅನನ್ಯ ಸೌತೆಕಾಯಿ ಭಕ್ಷಣ ಅಂತ ಅವನು ಕೊಡ್ಸಕಂತ ಆಕಿಗೆ. ನಾನು ಟೊಮೊಟೊ ಅಷ್ಟೇ ಹೇಳಿದ್ದೆ. ಟೊಮೊಟೊನು ಪುಟ್ಟಿದ್ದಿದ್ದಿಲ್ಲ, ಇದ್ದಿದ್ದಿಲ್ಲ ಟೊಮೊಟೊನು. ಅಲ್ಲ ನೋಡಿ ಎಷ್ಟು ಅಮೂಲ್ಯ. ನೀನು 1 kg ಎಷ್ಟಿದೆ? 30. ಓಕೆ, ತೊಳೆ ಅಂತಾರಿಲ್ಲ ತೊಳಿ ನೋಡ್ರಿ. ನಂಗೆ ಇಷ್ಟ ಗೈಸ್ ಎಳೆಯೋದು. ಸಾವಿತ್ರಿಗೆ ಮೂಮೆಂಟ್ ಗೊತ್ತಾಗತೈತಿ ಗೈಸ್. ಆಕಿ ಅವಾಗ ಈಗ ಮತ್ತೆ ಬಂತು, ಜೋರ ಬಂತಲ್ಲ, ಕಾಲ ಮುಟ್ದಂಗ ಜೋರಾಗಿ ಕಿಕ್ ಮಾಡ್ತಲ್ಲ ಈಗ. ನೋಡಿ ಇಷ್ಟ ಐತಿ. ಅವಾಗ 1-2 ಸಲ ತೋರ್ಸಿಲ್ಲ ಗೈಸ್, ಅದಕ್ಕೆ ನೀನಂದ್ರೆ ಇಷ್ಟ ಇಲ್ಲ. ಬರೀ ಬರವಲ್ದು ಹಿಡ್ಕೊಂಡ ತಕ್ಷಣ ಬರವಲ್ದು, ಅದಕ್ಕೆ ನೀನಂದ್ರೆ ಇಷ್ಟ ಇಲ್ಲ. ಏನ್ ಮಾಡಿ ಸುಮ್ನೆ ಯಾಕೆ ಸೀರಿಯಸ್ ತಗೊಂಡ? ಇಷ್ಟ ಇಲ್ಲ ಅಂದ್ರೆ ಏನಾರು ರೀಸನ್ ಇದೆ ಅನ್ಕೊಂಬಿಟ್ಟಾಳ. ಸುಳಪಳ ಹೇಳಿನ ರೀಸನ್. ಇವಾಗ ಜೋರ ಒಂದ್ಸಲ ಜೋರ್ ಬಂತಲ್ಲ, ಅದು ಯಾವಾಗ ಹೊರಗೆ ಬರ್ತೀನಿ ಅಂತ ಕಾಯಕ್ ಬಂದೈತೆ ಅನ್ಸುತ್ತಲ್ಲ ಸಾವು. ಯಾವಾಗ ಅವ್ರು ಚಿಕ್ಕಮ್ಮರ್ ಎತ್ಕೊಂತಾರಂದ್ರೆ. ಇವತ್ತು ಊಟಕ್ಕೆ ಏನು ಮಾಡಿದ್ದೀವಿ ಅಂತಂದ್ರೆ ನೋಡಿ ಗೈಸ್, ಮೊನ್ನೆ ತಂದಿದ್ದು ಫಿಶ್ ಫ್ರಿಜ್ಜಲ್ಲಿ ಇತ್ತು. ನಮ್ಮ ಜ್ಯೋತಿಗೆ ಇಷ್ಟ ಅಂತ ಫಿಶ್ ಸಾಂಬಾರು, ಅದು ನಾನು ಮಾಡೋದು ಇಷ್ಟ ಅಂತ. ಸೊ ಅದಕ್ಕೋಸ್ಕರ ಫಿಶ್ ಮಾಡಿದ್ದೀವಿ. ಮತ್ತು ಇವತ್ತು ಚಿಕನ್ ಡ್ರೈ ಮಾಡಕಂತೀವಿ. ಸಾವಿತ್ರಿ ಫಿಶ್ ತಿನ್ನಲ್ಲ ಅಂತ ಹೇಳಿದ್ವಿ, ಅದಕ್ಕೋಸ್ಕರ ನಮ್ಮ ಮನೆಯವರು ಚಿಕನ್ ತರಕ್ಕೆ ಹೋಗಿದ್ದಾರೆ. ನೋಡಿ ಗೈಸ್ ಫೋನಲ್ಲಿ ಮುಳುಗಿದಾರ, ಬಿಗ್ ಬಾಸ್ ನೋಡಕಂತಾರ ಫೋನ್ನಾಗ. ಸಾಂಬಾರೇ ಮಾಡಿದ್ದೆ ಗೈಸ್. ಅಂದ್ರೆ ಚಿಕನ್ ಏನು ಸಾಂಬಾರು ಮಾಡಲ್ಲ ಗೈಸ್, ಯಾಕಂದ್ರೆ ನಾಳೆ ಶನಿವಾರ ಅದ, ಊಟ ಮಾಡಂಗಿಲ್ಲ. ಶನಿವಾರ ನಾವು ತಿನ್ನಂಗಿಲ್ಲ. ಸೊ ಅದಕ್ಕೋಸ್ಕರ ಚಿಕನ್ ಡ್ರೈ ಅಷ್ಟೇ ಮಾಡಿ ಮುಗಿಸ್ತೀನಿ. ನೋಡಿದ್ರೇ ತಿನ್ಬೇಕು ಅನ್ಸಕಂತೈತಲ್ಲ, ಡ್ರೈ ಅಷ್ಟೇ ಮಾಡಕಂತೀನಿ ಗೈಸ್. ಯಾಕಂದ್ರೆ ಫಿಶ್ ಸಾಂಬಾರು ಮಾಡಿದ್ವಲ್ಲ,
ಸುಮ್ಮನೆ ಎರಡೆರಡು ಬೇಡ ಅಂತೇಳಿ ನಮ್ಮ ಚಿಕನ್ನು ಸಾಂಬಾರು ತಿನ್ನಲ್ಲ, ಅದು ಫಿಶ್ ತಿನ್ನಲ್ಲ. ಸೊ ಅದಕ್ಕೋಸ್ಕರ ಅವಳೇನು ಡ್ರೈ ಇದ್ರೆ ಸಾಕು, ಸಾಂಬಾರು ಏನಂತ ಕೇಳಲ್ಲ. ನಾನು ಯಾವಾಗಲೂ ಮಾಡ್ತೀನಲ್ಲ ಗೈಸ್, ಆಲ್ರೆಡಿ ಒಂದ್ಸಲ ರೆಸಿಪಿ ತೋರಿಸಿದ್ದೀನಿ, ಟ್ರೈ ಮಾಡಿ ಗೈಸ್ ನೀವು ಅದೇ ಥರ ನೋಡಿ. ನನ್ನ ಹಳೆ ಬ್ಲಾಗಲ್ಲಿ ಇದೆ. ಫೈನಲಿ ಊಟ ಮಾಡಕ್ಕಂತೀವಿ. ಚಿಕನ್ ಡ್ರೈ ಫಿಶ್ ಸಾಂಬಾರು ಚಲೋ ಆಗೈತೆ ನನ್ನೆ ನಾವು ಜಾನಿ ಚಲೋ ಆಗೈತೆ ನೋಡಮ್ಮ, ಸೂಪರ್ ಅಂತ ಚಲೋ ಆಗೈತೆ. ಅವ್ರ ಎಕ್ಸ್ಪ್ರೆಷನ್ ಈಗ ಎಕ್ಸ್ಪ್ರೆಷನ್ ನೋಡ್ರಿಲ್ಲ ಬ್ಲಾಗ್ನಾಗ, ಚಲೋ ಆಗೈತೆ. ನಾನು ಇನ್ನಂಗೆ ಕೊಡಲ್ಲ, ಆದ್ರೆ ಕೊಡಿರಂದ್ರೆ ಸಿಂತಿಲ್ಲ. ಬನ್ನಿ ಗೈಸ್ ಊಟ ಮಾಡೋಣ. ನಿಮ್ಮ ಬಾಯಲ್ಲಿ ನೀರು ಬರ್ತಿರುತ್ತೆ, ತಗೊಂಡು ಮಾಡ್ಕೊಂಡು ತಿನ್ನಿ. ಓವರ್ಯಾಕ್ಟಿಂಗ್ ಅಂತ ಅದು ಒಂಥರ ಎಕ್ಸ್ಪ್ರೆಷನ್. ಅದು ಅಲ್ಲ, ಅಟ್ಲೀಸ್ಟ್ ಕರೆಯೋದು ಒಂದು ಅದೇನ್ ಮಾನವೀಯತೆ, ಅದು ಮಾನವೀಯತೆ ಕರೆಯೋದು ಕರೆದೀನಿ ಅಷ್ಟೇ. ಓಕೆ ಗೈಸ್ ಊಟ ಮಾಡೋಣ ಬನ್ನಿ. ಗೈಸ್ ನೋಡಿದ್ರಲ್ಲ ಇವತ್ತು ಏನು ಮಾಡಿದ್ವಿ ಅಂತ, ನಾನ್ ವೆಜ್ ಮಾಡಿದ್ವಲ್ಲ. ಸೊ ಎಲ್ಲರೂ ಊಟ ಗೀಟ ಮಾಡಿ ಕೂತಿದ್ವಿ. ಮತ್ತು ಜ್ಯೋತಿ ಸಾವಿತ್ರಿ ಅವರು ಫೋನ್ ನೋಡ್ತಾ ಕೂತಿದ್ದಾರೆ. ಅದಕ್ಕೆ ನಾನು ಸ್ವಲ್ಪ ಮಾತಾಡಿ ವಿಡಿಯೋ ಹೆಂಗೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ನನ್ನೇ ಅಮೂಲ್ಯನ್ ಡ್ಯಾನ್ಸ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಅವರೆಲ್ಲರಿಗೂ. ಮತ್ತು ಅನನ್ಯ ಅಮೂಲ್ಯನ್ ಡ್ಯಾನ್ಸ್ನ ಅವ್ರ ಅಪ್ಪ ಮತ್ತು ಅವ್ರ ಅಜ್ಜಿ ಯಾಕೆ ನೋಡೋಕೆ ಬಂದಿಲ್ಲ ಅಂತ ಕೇಳಿದ್ರಿ. ಅವ್ರು ಎದಕ್ಕೆ ಬಂದಿಲ್ಲ ಅಂತಂದ್ರೆ ಗೈಸ್, ನಮ್ಮ ಅತ್ತೆ ಅವ್ರದ್ದೇನು ಕೆಲಸ ಇದ್ದಿದ್ದಿಲ್ಲ, ಬಟ್ ಮನೆ ಒಳಗೆ ಸ್ವಲ್ಪ ಇತ್ತು. ಯಾಕಂದರೆ ನಾವು ಬೇಗ ಹೋಗ್ಬಿಟ್ವೆಲ್ಲ, ಮನೆಗೆ ಸ್ವಲ್ಪ ಕೆಲಸ ಇತ್ತು. ಅದಕ್ಕೋಸ್ಕರ ಕೆಲಸ ಮಾಡ್ಕೊಂಡು ಆಮೇಲೆ ಯಾರ ಜೊತೆ ಆದರೂ ಬರ್ತೀನಿ ಅಂತ ಹೇಳಿದ್ರು. ನಾವು ಬರ್ತಾರೆ ಬಿಡು ಅನ್ಕೊಂಡು ಬಿಟ್ಟಿದ್ವಿ, ಬಟ್ ಅವರು ಬರಲಿಲ್ಲ. ಮಾತಾಡೋದು ನೋಡಿ ಜೊತೆ ಒಂದಾಗಕ್ಕಂತ ನೋಡ್ರಿ ಇಲ್ಲಿ. ಜ್ಯೋತಿ ಸಾವು ಕೃಷ್ವಿ ಮತ್ತು ಅಪ್ಪಾಜಿ ಮಮ್ಮಿ ವಾಪಸ್ ಹೋದ್ರು ಗೈಸ್. ಯಾಕಂದ್ರೆ ರೇಷ್ಮಾ ಒಂದು 20 ಸಲ ಫೋನ್ ಹಚ್ಚಕಂತಿದ್ಲು ಕೃಷ್ವಿ ಸಲುವಾಗಿ. ಅದಕ್ಕೆ ಮತ್ತೆ ಹೋಗ್ತೀವಿ ಬಿಡ ಅಂತೇಳಿ ಇವ್ರು ಈ ಕಡೆ ಬಂದರು, ಅವ್ರು ಆ ಕಡೆ ಹೋದ್ರು. ಪಾಪ ನಿಮ್ಮ ದೊಡ್ಡಮ್ಮ ಅಲ್ಲಿಂದ ಬಂದಿದ್ರ ಅಂತ ಕೇಳಿದ್ರಿ. ಹೌದು ಗೈಸ್, ಪಾಪ ಅಲ್ಲಿಂದ ಮತ್ತೆ ಟ್ರೈನ್ ಮಿಸ್ ಆಗಿತ್ತಂತ. ಟ್ರೈನ್ ಮಿಸ್ ಆದ್ರೂ ಮತ್ತೆ ವಾಪಸ್ ಬಸ್ಸಿಗೆ ಏರ್ಕೊಂಡು ಒಳಗಡೆಯಿಂದ ನಡ್ಕೊಂಡು ಸ್ಕೂಲಿಗೆ ಬಂದಿದ್ರು ಗೈಸ್ ಪಾಪ ನಮ್ಮ ದೊಡ್ಡಮ್ಮ. ಯಾಕಂದ್ರೆ ಅಮೂಲ್ಯನ ಕಡೆ ಪ್ರಾಮಿಸ್ ಹಾಕಿಸ್ಕೊಂಬಿಟ್ಟಿದ್ಲಲ್ಲ, ಪಾಪ ಆ ಪ್ರಾಮಿಸ್ನ ಮುರಿಬಾರ್ದು ಅಂತೇಳಿ ಬಂದಿದ್ರು ನೋಡಿ ದೊಡ್ಡಮ್ಮ ಕೂಡ ಇಲ್ಲೇ ಇದ್ದಾರೆ. ಬರೀ ಬೈಯಾಕಂತಿದ್ನೆ, ಬರೀ ಬಂದ್ರೆ ಹಂಗೆ ಹೋಗ್ತಿ ಅಂತೇಳಿ. ಅದಕ್ಕೋಸ್ಕರ ಅವರು 1-2 ದಿನ ಇರ್ತಾರೆ. ಮತ್ತು ಇವರು ಅಕ್ಕ ಬಾಂಡ್ಸ್ನ 1-2-3 ದಿನ ಇರ್ರಿ ಅಂತ ಹೇಳೀನಿ. ಮತ್ತು ನಾನು ಇನ್ನೂ ನೆಕ್ಸ್ಟ್ ನಾನು ನಾಳೆ ಹಾಸ್ಪಿಟಲಿಗೆ ಹೋಗ್ಬೇಕು. ಯಾಕಂದರೆ 15 ಡೇಸ್ ಬಿಟ್ಟು ಬರೆದಿದ್ರು ಗೈಸ್. ಅದಕ್ಕೋಸ್ಕರ ಸ್ಕ್ಯಾನಿಂಗ್ ಐತೆ ಅಂತ ನಿಮ್ಗೆ ಹೇಳಿದ್ನಲ್ಲ ಲಾಸ್ಟ್ ಬ್ಲಾಗ್ನಾಗ. ಸೊ ಅದಕ್ಕೋಸ್ಕರ ಜ್ಯೋತಿ ಸಾವು ನಾನು ಮತ್ತು ದೊಡ್ಡಮ್ಮ ಎಲ್ಲರೂ ಸೇರಿ ಹೋಗಬೇಕು ಅಂದ್ಕೊಂಡಿದ್ವಿ. ಏನೇನಾಗುತ್ತೋ ಹಾಸ್ಪಿಟಲ್ನಾಗ, ಏನಂತಾರೆ ಡಾಕ್ಟರ್, ಪಾಪು ವೇಟ್ ಎಷ್ಟೈತಿ ಎಲ್ಲ ನಾಳೆ ಸ್ಕ್ಯಾನಿಂಗ್ ಒಳಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ವೀಡಿಯೋದಾಗ ಹೇಳ್ತೀನಿ ನಿಮಗೆ. ಹಾಸ್ಪಿಟ್ಲಿಗೆ ಹೋಗೋದನ್ನು ವೀಡಿಯೋ ಮಾಡ್ತೀನಿ, ಯಾಕಂದ್ರೆ ಜ್ಯೋತಿ ಸಾವುನಾರು ಬಂದ್ರಲ್ಲ, ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಕಂಫರ್ಟಬಲ್ಲೇ ಇರುತ್ತೆ. ಮತ್ತು ಭಾಳ ಜನ ಕೇಳಿದ್ರಿ, ನಾನು ಅವತ್ತು ಅನನ್ಯ ಡ್ಯಾನ್ಸ್ ಪ್ರಿಪ್ರೇಷನ್ ಒಳಗೆ ಅಮೂಲ್ಯನ ಡ್ಯಾನ್ಸ್ ಡ್ರೆಸ್ ತೋರಿಸಿದ್ನಲ್ಲ, ಅದು ಮೀಶೋ ಒಳಗೆ ಪರ್ಚೇಸ್ ಮಾಡಿದ್ದೆ ಗೈಸ್. ಅಮೂಲ್ಯನ ಡ್ರೆಸ್ಸು 580 ಏನೋ ಇರಬೇಕು, ಅನನ್ಯನ ಡ್ರೆಸ್ಸು 680 ಏನೋ ಇರಬೇಕು. ಜಾಸ್ತಿ ಜನ ಕೇಳಾಕಂತಿದ್ರಿ ಲಿಂಕ್ ಹಾಕ್ರಿ ಅಂತೇಳಿ. ನಂಗೆ ಹಂಗೆ ಲಿಂಕ್ ಹಾಕೋದು ಹೆಂಗಂತ ಅಷ್ಟು ಸರಿಯಾಗಿ ಗೊತ್ತಿದ್ದಿದ್ದಿಲ್ಲ. ಅದಕ್ಕೆ ನಾನು ಅನನ್ಯ ಅಮೂಲ್ಯಂದು ಸ್ಕೂಲ್ನಾಗ ಬ್ಲಾಗ್ ಮಾಡಿದ್ನಲ್ಲ, ಬ್ಲಾಗ್ನಾಗ ಹಾಕಿದ್ದೀನಿ ನೋಡಿರಿ. ಮತ್ತು ಆ ಲಿಂಕ್ ಮೇಲೆ ಡಿಸ್ಕ್ರಿಪ್ಷನ್ ಒಳಗೆ ಐತಿ ನೋಡಿರಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ 2 ಡ್ರೆಸ್ ಬರ್ತವೆ ಗೈಸ್. ಬರೀ ಅನನ್ಯಂದು ಅಷ್ಟೇ ಹಾಕಿರಿ, ಅಮೂಲ್ಯಂದಿಲ್ಲ ಏನೋ ಅಂತ ಅಂದಿದ್ರಿ ಒಬ್ಬರು. ಇಬ್ಬರದೂ ಬರ್ತಾವೆ, ಹೋಗಿ ಚೆಕ್ ಮಾಡಿರಿ. ನಿಮಗೇನಾದರೂ ಚಲೋ ಅನಿಸಿದ್ರೆ ಪರ್ಚೇಸ್ ಮಾಡಿರಿ. ಜಾಸ್ತಿ ಜನ ಕೇಳಿದ್ರಿ, ನಾವು ಅನನ್ಯನ್ ಡ್ಯಾನ್ಸ್ಗೋಸ್ಕರ ವೇಟ್ ಮಾಡಕ್ಕಂತಿದ್ವಿ, ನೀವು ಅದನ್ನು ಹಾಕಲೇ ಇಲ್ಲ ಲಾಸ್ಟಿಗೆ ವಿಡಿಯೋದಲ್ಲಿ ಅಂತ ಹೇಳಿದ್ರಿ. ಹಾಕಕ್ಕೆ ಗೈಸ್ ಹಾಕ್ಬೋದು, ಬಟ್ ಕಾಪಿರೈಟ್ ಬರ್ತಾ ನನ್ನ ಬ್ಲಾಗ್. ಅದಕ್ಕೋಸ್ಕರ ನಾನು ಸ್ವಲ್ಪ ಮಾತಾಡಿ 1-2 ಡ್ಯಾನ್ಸ್ ಕ್ಲಿಪ್ಸ್ನ ಆ್ಯಡ್ ಮಾಡಿದ್ದೆ. ಅನನ್ಯಂದೂ ಸೇಮ್ ಹಾಗೆ ಮಾಡಿದ್ದೆ, ಅಮೂಲ್ಯಂದೂ ಹಂಗೆ ಮಾಡಿದ್ದೆ. ಸೊ ಸಪ್ರೇಟಾಗಿ ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಅದನ್ನು ಅಮೂಲ್ಯ ನಾಯ್ಕ ಐಡಿ ಒಳಗೆ ಅಥವಾ ಇದೇ ಯೂಟ್ಯೂಬ್ ಚಾನಲ್ನಾಗಾರ ಸಪ್ರೇಟ್ ಅಪ್ಲೋಡ್ ಮಾಡ್ತೀನಿ ಗೈಸ್. ಅದಕ್ಕೆ ಕಾಪಿರೈಟ್ ಬರ್ತಾ, ಆದರೆ ಬಂದರೆ ಬರಲಿ ಪರವಾಗಿಲ್ಲ.
ಅನನ್ಯ ತುಂಬ ಮಸ್ತ್ ಮಾಡ್ಯಾಳ ಗಾಯ್ಸ್ ಡ್ಯಾನ್ಸ್. ಕಾಸ್ಟ್ಯೂಮ್ ಎಲ್ಲ ಮಸ್ತಾಗಿದ್ವು ಅವಳದು. ಅದನ್ನು ಅಪ್ಲೋಡ್ ಮಾಡ್ತೀನಿ ಗಾಯ್ಸ್. ಸ್ವಲ್ಪ ಜ್ಯೋತಿ ಬಾರವ ಬ್ಲಾಗ್ನಾಗ ಮಾತಾಡಿ, ಹೆಂಗೆ ಮಾಡ್ತೀಯಲ್ಲ ಬ್ಲಾಗ್ನಾಗ ಬಂದು ಸ್ವಲ್ಪ ಮಾತಾಡ ಅಂತಂದ್ರೆ ಹೆಂಗೆ ಮಾಡಕ್ಕಂತ ನೋಡ್ರಿ. ಒಟ್ಟ ಸಪೋರ್ಟ ಮಾಡಂಗಿಲ್ಲ ಗಾಯ್ಸ್ ಹಾಕಿ. ಇಲ್ಲಿ ಫೋನ್ ನೋಡ್ಕೊಂತ ಮಕ್ಕಂಡೋಳ ಗಾಯ್ಸ್. ಓಕೆ, ನೆಕ್ಸ್ಟ್ ವಿಡಿಯೋ ಏನಪ್ಪ ಅಂತಂದ್ರೆ ಗಾಯ್ಸ್, ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನೇ ವಿಡಿಯೋ ಮಾಡ್ತೀನಿ. ಡಾಕ್ಟರ್ ಏನಂದ್ರು, ಮತ್ತೇನಾಗೈತಿ, ವೇಟ್ ಎಷ್ಟಾಗೀನಿ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಸ್ಕ್ಯಾನಿಂಗ್ ರಿಪೋರ್ಟು ಏನಂತ ಗೊತ್ತಾಗುತ್ತೆ ನಾಳೆ. ಇನ್ನು ಹಾಸ್ಪಿಟ್ಲಿಗೆ ಹೋಗಿ ಬಂದು ಆಮೇಲೆ ಊರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನಾಗುತ್ತಾ ಅಂತ. ಇವ್ರನ್ನೂ ಅದಕ್ಕೋಸ್ಕರ ಇರಿಸ್ಕೊಂಡಿದ್ದೀನಿ, ಊರಿಗೆ ಬರ್ತೀನಿ ಇಲ್ಲೇ ಇರ್ರಿ ನಾನು ಅಂತೇಳಿ. ನಮ್ಮ ಮನೆಯವ್ರು ಏನೂ ಅಂದಿಲ್ಲ ಗೈಸ್, ಹೋಗು ಅಂತ ಹೇಳಿದಾರ. ಬಟ್ ನಾನು ಅನನ್ಯ ಮೂಲೆನ ಸಲುವಾಗಿದ್ದೆ. ಇವಾಗ ಟೈಮ್ ಬೇರೆ ಆಗ್ಬಿಟ್ಟಿದ್ದಲ್ಲ ಗೈಸ್. ಇನ್ನು 1.5 months ಐತೆ ನನ್ನ ಡೆಲಿವರಿಗೆ. ಕೆಲಸ ಅದು ಇದು ಮಾಡೋಕ್ಕಾಗ್ತಾಯಿಲ್ಲ, ಕೊಡೋಕೆ ಬಗ್ಗಕ್ಕೆ ಎದ್ದೇಳಕ್ಕೆ ಆಗ್ತಿಲ್ಲ. ಅದಕ್ಕೋಸ್ಕರ ಹೋದ್ರಾಯ್ತು ಅಂತೇಳಿ ಇವ್ರನ್ನ ಇಲ್ಲೇ ಇರಿಸ್ಕೊಂಡಿದ್ದೀನಿ. ನೋಡಂಬರಿ ಏನಾಗುತ್ತಾ ಅಂತ. ಹಾಸ್ಪಿಟಲ್ದು ಏನಂತಾರೆ ಅಂತ ತಿಳ್ಕೊಂಡು ನೆಕ್ಸ್ಟ್ ಊರಿಗೆ ಹೋಗೋ ಪ್ರಿಪ್ರೇಷನ್ ಮಾಡ್ತೀನಿ. ನೋಡಿದ್ರೆಲ್ಲ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ನನ್ನ ವಿಡಿಯೋನ ಹೀಗೆ ನೋಡ್ತಾ ಇರ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಬಾಯ್ ಬಾಯ್.